ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಸುಂದರಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಬಿನಯ ನ ಮಾನತ್ ಜಲಧಿ ಜಡ್ ಗಯೆ ತೀನಿ ದಿನ ಭೀತಿ ಬೋಲೆ ರಾಮ ಸಕೋಪ ತಬ ಭಯ ಬಿನು ಹೋಯಿ ನ ಪ್ರೀತಿ ಲಕ್ಷ್ಮಣ ಬಾನ ಸರಾಸನ ಆನು ಸೋಶೌ ಬಾರಿಧಿ बिसिख कृसानु सठ सन बिनय कुटिल सन प्रीति सहज कृपन सन सुंदर नीति ममता रत सन ज्ञान कहानी अति लोभी सन बिरति बखानी क्रोधी ही सम कामी ही हरि कथा ऊसर बीज बये फल जथा अस कही रघुपति चाप चढ़ावा यह मत लक्ष्मण के मन भावा संधानेवु प्रभु बिसिख कराला उठी उदधि उर अंतर ज्वाला मकर उरग झश गन अकुलाने जरत जंतु जल निधि जब जाने कनक थार भरी मणि गन नाना विप्र रूप आयವು ತಜಿಮಾನ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಶುಕ ರಾವಣನಿಗೆ ಬುದ್ಧಿವಾದವನ್ನ ಹೇಳ್ತಾನೆ, ಆದರೆ ಅವನು ಒದ್ದಾಗ ಅವನು ಕೂಡ ರಾಮನ ಹತ್ರ ಹೋಗ್ತಾನೆ. ಶಿವ ಹೇಳ್ತಾನೆ, ಅವನು ಶಾಪದಿಂದ ಮುಕ್ತನಾಗಿ ತನ್ನ ಆಶ್ರಮಕ್ಕೆ ವಾಪಸ್ ಹೊರಟೋಗ್ತಾನೆ. ಅವನು ಮೊದಲು ಮುನಿಯಾಗಿದ್ದ, ಅಗಸ್ತ್ಯರಿಂದ ಶಾಪಗ್ರಸ್ತನಾಗಿದ್ದ, ಈಗ ಅದರಿಂದ ಮುಕ್ತನಾಗಿ ಅವನು ತನ್ನ ಆಶ್ರಮಕ್ಕೆ ವಾಪಸ್ ಹೊರಟೋಗ್ತಾನೆ ಅಂತಂದ್ಬಿಟ್ಟು ಹೇಳ್ತಾನೆ. ಈ ಕಡೆ ಏನಾಯ್ತು, 3 ದಿನ ಆದ್ರೂ ಕೂಡ ಆ ಸಮುದ್ರ ಇದೆಯಲ್ಲ, ಅಂದ್ರೆ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಂಡು ಕೂತಿದ್ದಾರೆ, ಆದ್ರೆ 3 ದಿನ ಕಳೀತು, ಆದ್ರೂ ಕೂಡ ಜಡ ಸಮುದ್ರ ಭಗವಂತನ ಪ್ರಾರ್ಥನೆಗೆ ಲಕ್ಷ್ಯವೇ ಕೊಡ್ಲಿಲ್ಲ. ಆಗ ಶ್ರೀರಾಮ ರೋಷ ಭೀಷಣನಾಗಿ, ನೋಡಿ ಅಲ್ಲಿವರೆಗೂ ಸಮಾಧಾನವಾಗಿದ್ದ, ಈಗ ಅವನಿಗೂ ಕೋಪ ಬಂತು. ಹಾಗೆ ಹೇಳ್ತಾನೆ, ಸಾಮೋಪಾಯದಿಂದ ಅಂದ್ರೆ ಒಳ್ಳೆ ರೀತಿಯಲ್ಲಿ ಹೇಳೋದ್ರಿಂದ ಇವನು ದಾರಿಗೆ ಬರೋದಿಲ್ಲ, ಭಯ ಇಲ್ಲದೆ ಪ್ರೀತಿ ಅನ್ನೋದು ಬರೋದೇ ಇಲ್ಲ ಅಂತ ಹೇಳಿ, ಲಕ್ಷ್ಮಣ ನನ್ನ ಧನುರ್ಬಾಣಗಳನ್ನ ಕೊಡು, ನಾನು ಆಗ್ನೇಯಾಸ್ತ್ರದಿಂದ ಈ ಸಮುದ್ರವನ್ನೆಲ್ಲ ನಾನು ಒಣಗಿಸ್ಬಿಡ್ತೀನಿ ಅಂತ. ಅಗ್ನಿಯಸ್ತ್ರವನ್ನ ಬಿಟ್ರೆ ಈ ಸಮುದ್ರ ಕಂಪ್ಲೀಟ್ ಆಗಿ ಒಣಗೇ ಹೋಗುತ್ತೆ. ಮೂರ್ಖನ ಮುಂದೆ ವಿನಯದಿಂದ ನಡ್ಕೊಳ್ಳೋದು ಒಳ್ಳೇದಲ್ಲ, ಯಾಕಂದ್ರೆ ಅವನು ಮೂರ್ಖ, ಎಷ್ಟೇ ವಿನಯದಿಂದ ನಡ್ಕೊಂಡ್ರು ಅವನು ಬಗ್ಗೋದಿಲ್ಲ. ಅದೇ ರೀತಿ ಕುಟಿಲತನ ಮಾಡ್ತಾನಲ್ಲ, ಅವನು ಮುಂದೆ ಹೋಗ್ಬಿಟ್ಟು ಪ್ರೀತಿಯಿಂದ, ಮತ್ತೆ ಕೃಪಣ ಅಂದ್ರೆ ಜಿಪುಣ ಇರ್ತಾನಲ್ಲ, ಅವನು ಮುಂದೆ ಔದಾರ್ಯದ ಉಪದೇಶಗಳನ್ನು ಹೇಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅದೇ ರೀತಿ ಮಮತೆಯಲ್ಲಿ ಬದ್ಧನಾಗಿರುವಂಥವನಿಗೆ ಜ್ಞಾನೋಪದೇಶ ಅಂದ್ರೆ ಅವನಿಗೆ ಅಟ್ಯಾಚ್ಮೆಂಟೇ ಜಾಸ್ತಿ, ಅವನಿಗೋಗಿ ಜ್ಞಾನೋಪದೇಶ ಹೇಳಿದ್ರೆ ಏನು ಪ್ರಯೋಜನ ಅಲ್ವಾ. ಅದೇ ರೀತಿ ಕಡು ಲೋಭಿ ಇರ್ತಾನಲ್ಲ, ತುಂಬಾನೇ ಲೋಭ ಅವನಿಗೆ, ಅವನು ಮುಂದೆ ಹೋಗ್ಬಿಟ್ಟು ವೈರಾಗ್ಯದ ವರ್ಣನೆ ಮಾಡಿದ್ರೆ ಏನು ಪ್ರಯೋಜನ. ಅದೇ ರೀತಿ ಕೋಪ ಮಾಡ್ಕೊಂಡಿರ್ತಾನಲ್ಲ, ಯಾವಾಗೂ ಕೋಪಿಷ್ಠನಾಗಿರ್ತಾನಲ್ಲ, ಅವನು ಮುಂದೆ ಹೋಗ್ಬಿಟ್ಟು ಶಾಂತಿಯ ಮಾತುಕತೆ ಮಾತಾಡಿದ್ರೆ ಏನು ಲಾಭ ಇದೆ. ಅದೇ ರೀತಿ ಕಾಮುಕನ ಮುಂದೆ ಹರಿಕತೆಯ ಬೋಧನೆ ಮಾಡಿದ್ರೆ ಇದೆಲ್ಲದರ ಫಲ ಹೇಗಿರುತ್ತೆ ಅಪ್ಪ ಅಂದ್ರೆ, ನಾವು ಬಂಜರ ಭೂಮಿಯಲ್ಲಿ ಬಿತ್ತನೆ ಮಾಡಿದ ಹಾಗಿರುತ್ತೆ, ಅದೆಲ್ಲ ವ್ಯರ್ಥ. ಬಂಜರ ಭೂಮಿಯಲ್ಲಿ ಹೋಗಿ ಬಿತ್ತನೆ ಮಾಡಿದ್ರೆ ಎಲ್ಲಿಂದ ಫಲ ಬರುತ್ತೆ, ಬರೋದಿಲ್ಲ ಅಲ್ವಾ. ಅದೇ ರೀತಿ ಇವರು ಇಂಥವ್ರ ಮುಂದೆ ನಾವು ಹೋಗಿ ಇದೆಲ್ಲ ಮಾಡೋದ್ರಿಂದ ಅಂತಂದ್ಬಿಟ್ಟು ಹೇಳ್ತಾನೆ. ಹೀಗೆಲ್ಲ ಹೇಳಿ ರಘುಪತಿ ಧನಸ್ಸಿಗೆ ಎದೆಯೇರಿಸ್ತಾನೆ, ಆಯ್ತಾ. ಇನ್ನೇನು ಬಿಡಬೇಕು ಅವನು. ಶ್ರೀರಾಮನ ಈ ಒಂದು ಚರ್ಯೆಯನ್ನ ನೋಡಿದಾಗ, ಅವನು ನಡ್ಕೊಳ್ತಾ ಇದ್ದಂಥ ರೀತಿ ನೋಡಿದಾಗ ಲಕ್ಷ್ಮಣನಿಗೆ ತುಂಬ ಇಷ್ಟ ಆಗುತ್ತೆ. ಅವನು ಯಾವಾಗೂ ಶಾಂತವಾಗಿರ್ತಾನಲ್ಲ, ಅದು ಇಷ್ಟ ಆಗಲ್ಲ ಅವನಿಗೆ. ಎಲ್ಲಿ ಕೋಪಿಸ್ಕೊಳ್ಬೇಕು ಅಂತ, ಯಾಕಂದರೆ ಮೊದಲೇ ಹೇಳ್ತಾನೆ ಅವನು, ನೀನು ಈ ರೀತಿ ಎಲ್ಲ ಮಾಡಬೇಡ, ನೀನು ಯಾಕೆ ಸುಮ್ಮನೆ ಇರ್ತೀಯ, ನೀನು ಕೋಪ ಮಾಡ್ಕೋ, ಈ ಸಮುದ್ರವನ್ನು ಒಂದೇ ಕ್ಷಣದಲ್ಲಿ ನೀನು ಹಿಂಗಿಸ್ಬೋದು ಅಂತೆಲ್ಲ ಹೇಳ್ತಾನಲ್ಲ. ಈಗ ಅಣ್ಣ ನಡ್ಕೊಳ್ತಾ ಇರುವ ರೀತಿಯನ್ನು ನೋಡಿ ಅವನಿಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ. ಪ್ರಭು ಭಯಂಕರವಾದಂತಹ ಅಗ್ನಿಬಾಣವನ್ನು ಸಂಧಿಸ್ತಾನೆ. ಅದರಿಂದ ಏನಾಯಿತು, ಸಮುದ್ರನ ಹೃದಯದಲ್ಲಿ ಅಂದರೆ ಸಮುದ್ರ ಏನಾಯಿತು, ಬಡವಾಗ್ನಿ ಜಾಲೆಗಳೆಲ್ಲ ಒಡಮೂಡುತ್ತೆ. ಅಂದರೆ ಏನು, ಆ ಸಮುದ್ರದಲ್ಲಿ ಅಲ್ಲೋಲ ಕಲ್ಲೋಲ ಆಗೋದಕ್ಕೆ ಶುರುವಾಗುತ್ತೆ. ಅದರಲ್ಲಿದ್ದಂತಹ ಮಕರ ನಿಕರ ಸರ್ಪಗಳು, ಮೀನುಗಳು, ಅದರ ಸಮೂಹಗಳೆಲ್ಲವೂ ಕೂಡ ತಲ್ಲಣಿಸಿ ಹೋಗುತ್ತೆ. ಜಲಚರಗಳೆಲ್ಲವೂ ಕೂಡ ಬೆಂದು ಹೋಗ್ತಾ ಇದೆ. ಅಂದರೆ
ಇನ್ನೇನು ಸುಡೋ ಅಂತ ಒಂದು ಸಂದರ್ಭ ಬಂದಿದೆ. ಅದನ್ನು ನೋಡಿದಂತಹ ಸಮುದ್ರ ಏನು ಮಾಡ್ತಾನೆ, ಚಿನ್ನದ ಹರಿವಾಣದಲ್ಲಿ ನಾನಾ ರೀತಿಯ ರತ್ನಗಳನ್ನೆಲ್ಲ ತುಂಬಿಕೊಂಡು ಅಭಿಮಾನವನ್ನು ಬಿಟ್ಟು, ಅಂದರೆ ಅಹಂಕಾರವನ್ನು ಬಿಟ್ಟು, ಬ್ರಾಹ್ಮಣನ ವೇಷದಿಂದ ಅವನು ಭಗವಂತನ ಮುಂದೆ ಬರ್ತಾನೆ. ನೋಡಿ, ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅವ್ನು ಕೇಳಲಿಲ್ಲ. ಈಗ ಶಿಕ್ಷೆ ಕೊಡೋದಕ್ಕೆ ಅಂದರೆ ಸಾಮ ದಂಡವನ್ನು ಕೊಡಬೇಕು, ಇನ್ನೇನು ದಂಡನೆ ಕೊಡೋದು ಒಂದೇ ದಾರಿ ಅಂತಂದ್ಬಿಟ್ಟು ಅವನು ಬಾಣವನ್ನು ಧನಸ್ಸಿಗೆ ಏರಿಸಿದ ತಕ್ಷಣವೇ ಸಮುದ್ರ ದೇವತೆ ಬ್ರಾಹ್ಮಣನ ವೇಷವನ್ನು ಧರಿಸ್ಕೊಂಡು ಮುಂದೆ ಬಂದು ನಿಂತ್ಕೊಳ್ತಾನೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.